ದೇಶ ಅಂದರೆ ಬರೀ ಯಾರೋ ಒಬ್ಬರು ಸಾಮಾಜಿಕ ಜವಾಬ್ದಾರಿನ ಮೆರೆದ್ರೆ ಆಗೋದಿಲ್ಲ. ಸಮಾಜದಲ್ಲಿ ಪ್ರತಿಯೊಬ್ಬರೂ ಕೂಡ ಮನೆಯಲ್ಲೂ ಕೂಡ ಹೋರಾಟಗಾರ ಉಟ್ಕೊಳ್ಬೇಕಾಗುತ್ತೆ. ನಮ್ಗೆ ಯಾಕೆ ಅಂತೇಳಿ ಎಲ್ಲರೂ ಕೂಡ ತಾತ್ಸಾರ ಮನೋಭಾವದಿಂದ ಬೇಜವಾಬ್ದಾರಿಯನ್ನು ಮೆರೆದ್ರೆ ದೇಶ ಹಾಳಾಗೋಗುತ್ತೆ. ಇವತ್ತೇನಾಗಿದೆ, ಎಲ್ಲ ಬರೀ ಈ ಜಾತಿ ರಾಜಕಾರಣ, ನಾನು ಆ ಜಾತಿ, ನಾನು ಈ ಜಾತಿ, ನಾನು ಆ ಸಮುದಾಯಕ್ಕೆ ಸೇರಿದವನು, ಈ ಪಂಗಡಕ್ಕೆ ಸೇರಿದವನು, ಇದನ್ನೆಲ್ಲ ಮಾಡ್ಕೊಳ್ತಾ ದೇಶವನ್ನು, ಇರೋವಂಥ ಇಷ್ಟು ಸಂಪದ್ಭರಿತವಾದ ದೇಶವನ್ನು ನಾವು ಸದ್ಬಳಕೆ ಮಾಡೋದ್ರಲ್ಲಿ ವಿಫಲರಾಗಿದ್ದೀವಿ. ಬರೀ ರಾಜಕಾರಣಿಗಳನ್ನ ದೂರದಲ್ಲಿ ಸಾಕಾಗೋದಿಲ್ಲ. ಸರ್ಕಾರಿ ಅಧಿಕಾರಿಗಳು ಕೂಡ ಏನು ಸರ್ಕಾರಿ ಸಂಬಳವನ್ನು ತಿಂದ್ಕೊಂಡು ಬೇಜವಾಬ್ದಾರಿಯಿಂದ ನಿದ್ದೆ ಮಾಡ್ತಿದ್ದಾರೆ, ಅವ್ರನ್ನೆಲ್ಲ ಬಡ್ದೆಬ್ಸೋಂಥ ಕೆಲಸವನ್ನು ಮಾಡಬೇಕು. ಈ ರಸ್ತೆ ಗುಂಡಿಗಳಿಂದ ಆತ್ಮಹತ್ಯೆ, ಹೀಗೆ ಬೇರೆ ಬೇರೆ ಕಾರಣಗಳಿಂದ ಏನು ಸಾವು ನೋವುಗಳು ಸಂಭವಿಸ್ತಾ ಇದ್ದಾವೆ. ಈ ಸಾವು ನೋವುಗಳಲ್ಲಿ ಆದಷ್ಟು ಈ 25ರಿಂದ 35 ವಯಸ್ಸಿನ ಅಂತರದಲ್ಲಿ ಜಾಸ್ತಿ ಆಗ್ತಾ ಇದೆ. ಅಂದರೆ ವಯಸ್ಸಿನ ಯುವಕರು ಮುಂದೆ ಆಳಿ ಬದುಕಬೇಕಾದಂಥವ್ರು, ದೇಶಕ್ಕೆ ಉತ್ತಮ ಪ್ರಜೆ ಆಗಬೇಕಾಗಿರುವಂಥವ್ರು, ಸಾಮಾಜಿಕ ಜವಾಬ್ದಾರಿ ಅಂದರೆ ಏನು ಅಂತೇಳಿ ಸಮಾಜಕ್ಕೆ ತೋರಿಸ್ಬೇಕಾಗಿರುವಂಥವ್ರು, ತಂದೆ ತಾಯಿಗಳಿಗೆ ಒಳ್ಳೆ ಮಕ್ಕಳಾಗಿ ದೇಶಕ್ಕೆ ಮಾದರಿ ಪ್ರಜೆಯಾಗಿ ಬದುಕಬೇಕಾಗಿರುವಂಥವ್ರು ಸಾವಿಗೀಡಾಗ್ತಾ ಇರುವಂಥದ್ದು ದುರಂತವೇ ಸರಿ. ಇದನ್ನು ಒಂದು ಗುರಿಯಾಗಿಟ್ಕೊಂಡು ಅದನ್ನು ತಪ್ಪಿಸಲಿಕ್ಕೆ, ಅದರ ವಿರುದ್ಧವಾಗಿ ಒಂದು ಹೋರಾಟ ಮಾಡಲಿಕ್ಕೆ ಒಂದು ವೇದಿಕೆಯನ್ನು ಸಿದ್ಧಪಡಿಸಿದ್ದಾರೆ. ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯವನ್ನು ಈ ತಂಡ ಮಾಡ್ತಾ ಇದೆ. ನಾವೆಲ್ಲರೂ ಕೂಡ ತಂಡದ ಜೊತೆಗಿರೋಣ. ಬರೀ ಮಾತಾಡಿದ್ರೆ ಸಾಲದು, ಅದನ್ನು ಪ್ರಶ್ನೆ ಮಾಡುವಂಥ ಧೈರ್ಯ ಎಲ್ಲರಲ್ಲೂ ಬರಬೇಕು. ಯುವಕರಲ್ಲಿ ಹೆಚ್ಚಾಗಬೇಕು. ಯುವಕರು ಸ್ವಲ್ಪ ಜಾಗೃತರಾಗಬೇಕು. ಸಮಾಜವನ್ನು ಒಂದು ಒಳ್ಳೆಯ ನಿಟ್ಟಿನಲ್ಲಿ ಕೊಂಡೊಯ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಎಲ್ಲ ಯುವಕರು ಕೂಡ ತೋರಿಸ್ಕೋಬೇಕಾಗತ್ತೆ.